ಸ್ನೇಹಿತರೆ, ಇದು ಕಡ್ಡಾಯ ಕನ್ನಡ ಪರೀಕ್ಷೆಯ ಒಂದು ಸಂಭವನೀಯ ಉತ್ತರಗಳ ಒಂದು ಮೂರನೇ ಒಂದು ಪಾರ್ಟ್ 3 ಆಗಿರುತ್ತೆ ಸ್ನೇಹಿತರೆ. 53ನೇ ಪ್ರಶ್ನೆಗೆ ಗುಂಪಿಗೆ ಸೇರದ ಪದವನ್ನು ಆರಿಸಿ ಅನ್ನುವಂಥದ್ದು ಪ್ರಶ್ನೆ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಪ್ಷನ್ 4 ಬೇಸಗೆ ಅನ್ನುವಂಥದ್ದು ಉತ್ತರ ಆಗ್ತದೆ. ಅದೇ ರೀತಿ 54ನೇ ಪ್ರಶ್ನೆ ಕಾಂತಾರ, ಇದರ ಸಮಾನಾರ್ಥಕ ಪದಗಳು ಅನ್ನುವಂಥದ್ದನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಅದಕ್ಕೆ ಆಪ್ಷನ್ 1 ಅಡವಿ, ಅರಣ್ಯ, ವಿಪನ, ಕಾಡು ಅನ್ನುವಂಥದ್ದು ಉತ್ತರ ಆಗ್ತದ ಅನ್ನುವಂಥದ್ದು. ಇನ್ನು ಸ್ನೇಹಿತರೆ, 55ನೇ ಪ್ರಶ್ನೆ ನೋಡ್ತಾ ಹೋಗಿ ಸ್ನೇಹಿತರೆ. ಅಷ್ಟು ಎಂಬುದು ಏನು ಅನ್ನುವಂಥದ್ದು ಕೊಡ್ತಾ ಇದ್ದಾನೆ. ಅಷ್ಟು ಎಂಬುದು ಪರಿಮಾಣವಾಚಕ, ಪರಿಮಾಣವನ್ನು ಕೊಡ್ತಾ ಇದೆ. ಅಷ್ಟು ಇಷ್ಟು ಅನ್ನುವಂಥದ್ದೆಲ್ಲವೂ ಕೂಡ ಪರಿಮಾಣವಾಚಕಕ್ಕೆ ಒಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ. ಸೊ 55ನೇ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತಂದರೆ ಪರಿಮಾಣವಾಚಕ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 56ನೇ ಪ್ರಶ್ನೆ. 56ನೇ ಪ್ರಶ್ನೆ ಕೊಡ್ತಾ ಇದ್ದಾರೆ. ನ್ಯಾನ್ಯ, ನಾನಾಮ ಈ ಅಕ್ಷರಗಳು ಆದೇಶವಾಗಿ ಬಂದರೆ ಈ ಕೆಳಗಿನ ಯಾವ ಸಂಧಿ ಆಗುತ್ತೆ ಅಂತಂದರೆ ಅದಕ್ಕೆ ಉತ್ತರ ಅನುನಾಸಿಕ ಸಂಧಿ ಅಂತ ಹೇಳ್ಬೋದಾಗುತ್ತೆ. ಇನ್ನು 57ನೇ ಪ್ರಶ್ನೆ. ಈ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದೆನು ಅನ್ನುವಂತಹ ಒಂದು ಇದಕ್ಕೆ ಕ್ವಶನ್ಗೆ ಅದಕ್ಕೆ ಕೂಡಲೇ ಅನ್ನುವಂತಹ ಅವ್ಯಯ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ. ಅದೇ ರೀತಿ 58ನೇ ಪ್ರಶ್ನೆ. ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿಯ ಮೂಲದಿಂದ ರೂಪ ಪಡೆದಿದೆ ಅಂತಂದರೆ ಬ್ರಾಹ್ಮಿ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ. ಇನ್ನು 59ನೇ ಪ್ರಶ್ನೆ. ಅಟ್ಟ ಮೇಲೆ ಒಲೆ ಹುರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು. ಇದು ಯಾವ ಅಲಂಕಾರಕ್ಕೆ ಉತ್ತಮ ಉದಾಹರಣೆ ಅಂತಂದರೆ ದುಷ್ಟಾಂತ ಅಲಂಕಾರ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ. 59ನೇ ಪ್ರಶ್ನೆಗೆ ಉತ್ತರ. ಇನ್ನು 60ನೇ ಪ್ರಶ್ನೆ. ಪತರಗುಟ್ಟು, ಈ ನುಡಿಗಟ್ಟಿನ ಅರ್ಥ ಅಂತಂದರೆ ಎದರು ಅನ್ನೋ ಪತರಗುಟ್ಟೋದ ಅಂತ ಹೇಳ್ತೀವಿ ಗೊತ್ತಾ. ಸೊ ಎದುರ್ಕೊಂಬಿಟ್ಟ ಅನ್ನೋದಂದರೆ ಆಪ್ಷನ್ 60ನೇ ಪ್ರಶ್ನೆಗೆ ಆಪ್ಷನ್ 3 ಅನ್ನುವಂಥದ್ದಾಗುತ್ತೆ. ಇನ್ನು 61ನೇ ಪ್ರಶ್ನೆ ಅಂತಂದರೆ ಸರಿಯಾದ ರೂಪ ಯಾವುದಪ್ಪ ಅಂದರೆ ಆಪ್ಷನ್ 1 ಭ್ರಷ್ಟಾಚಾರ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 62ನೇ ಪ್ರಶ್ನೆ ಅನ್ನುವಂಥದ್ದು ಕೆಳಗಿನ ಪದದ ಸರಿಯಾದ ರೂಪವನ್ನು ಗುರುತಿಸಿ ಅನ್ನುವಂಥದ್ದಾಗುತ್ತೆ. ಇದಕ್ಕೆ ಆಪ್ಷನ್ 2ನೇದು ಉತ್ತರ ಆಗುತ್ತೆ ಸ್ನೇಹಿತರೆ, ಪರಮಾರ್ಥಿಕ ಅನ್ನುವಂಥದ್ದಾಗ್ತದೆ. ಸೊ ಆಪ್ಷನ್ 2 ಅನ್ನುವಂಥದ್ದು 62ನೇ ಪ್ರಶ್ನೆಗೆ ಉತ್ತರ ಅನ್ನುವಂಥದ್ದಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ಯಾವುದಪ್ಪ ಅಂತಂದರೆ 63ನೇ ಪ್ರಶ್ನೆ. ಈ ಮುಂದಿನವುಗಳಲ್ಲಿ ಯಾವುದು ಶಬ್ದಾಲಂಕಾರ ಅಲ್ಲ ಅನ್ನುವಂಥದ್ದು ಕ್ವಶನು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಪ್ಷನ್ 3 ಯಮಕ ಅನ್ನುವಂಥದ್ದು ಅದು ಶಬ್ದಾಲಂಕಾರ ಅಲ್ಲ ಅನ್ನುವಂಥದ್ದಾಗುತ್ತೆ. ಇನ್ನು 64ನೇ ಪ್ರಶ್ನೆ. ಫೋರೆನ್ಸಿಕ್ ಸೈನ್ಸ್ ಪದದ ಕನ್ನಡದ ಸಂವಾದಿ ರೂಪ ಅಂತಂದರೆ ವಿಧಿವಿಜ್ಞಾನ ಅಂತ ಕಳ್ತಕ್ಕಂಥದ್ದು ಆಗ್ತದೆ. ಸೊ 64ನೇ ಪ್ರಶ್ನೆಗೆ ಆಪ್ಷನ್ 3 ಉತ್ತರ ಆಗುತ್ತೆ ಅನ್ನುವಂಥದ್ದು. ಇನ್ನು 65ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಏಕೈಕ ಪದವು ವೃದ್ಧಿ ಸಂಧಿಗೆ ಉದಾಹರಣೆ ಅಂದರೆ ಊರಲ್ಲಿ ಎಂಬ ಪದವು ಲೋಪಸಂಧಿ, ಊರು ಪ್ಲಸ್ ಅಲ್ಲಿ ಊರಲ್ಲಿ, ಸೊ ಈ ಮುಖಾಂತರ ಲೋಪಸಂಧಿ ಆಗ್ತದೆ ಅನ್ನುವಂಥದ್ದು. ಇನ್ನು 66ನೇ ಪ್ರಶ್ನೆ. ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ ಯಾವುದಪ್ಪ ಅಂತಂದರೆ ಆಪ್ಷನ್ 2 ಕಳುಹಿಸಿದ್ದಾರೆ ಅನ್ನುವಂಥದ್ದು ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ ಅನ್ನುವಂಥದ್ದಾಗುತ್ತೆ. ಇನ್ನು 67ನೇ ಪ್ರಶ್ನೆ. ಕರ್ಮಿಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಯಾವುದಾಗಿರುತ್ತೆ ಅಂದರೆ ನಪುಂಸಕ ಲಿಂಗ ಅನ್ನುವಂಥದ್ದು. ಅಂದರೆ ಕರ್ಮಿಣಿ ಪ್ರಯೋಗದಲ್ಲಿ ತಿನ್ನಲ್ಪಟ್ಟಿತು ಆ ಥರ ಒಂದು ಚೇಂಜಸ್ನ ಪಡ್ಕೊಳ್ಳುತ್ತೆ. ಅದರಿಂದ 68ನೇ ಪ್ರಶ್ನೆಗೆ ಮಾಡಿರಿ ಅನ್ನುವಂಥದ್ದು ಉತ್ತರ ಆಗ್ತದೆ, ಗುಂಪಿಗೆ ಸೇರದೇ ಇರ್ತಕ್ಕಂಥ ಪದ ಅನ್ನುವಂಥದ್ದು. ಇನ್ನು 69ನೇ ಪ್ರಶ್ನೆ. ಆನೆಗೆ ಗಜ, ಕರಿ ಸಮಾನಾರ್ಥಕ ಪದಗಳಾದರೆ ಸರ್ಪಕ್ಕೆ ಹಹಿ, ಉರಗ ಆಪ್ಷನ್ 3 ಅನ್ನುವಂಥದ್ದು 69ನೇ ಪ್ರಶ್ನೆ ಉತ್ತರ ಆಗ್ತದೆ ಅನ್ನುವಂಥದ್ದು. ಇನ್ನು 70ನೇ ಪ್ರಶ್ನೆ ಅಂತ ಕೇಳಿದಾಗ ತತ್ಸಮ ತದ್ಭವಕ್ಕೆ ಸಂಬಂಧಪಟ್ಟಾಗೆ ಕೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಅದರಲ್ಲಿ ಆಪ್ಷನ್ ಎ ಮಾತ್ರ ತಪ್ಪು ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 71ನೇ ಪ್ರಶ್ನೆ. 71ನೇ ಪ್ರಶ್ನೆಯಲ್ಲಿ ಚತುರ್ಥಿ ವಿಭಕ್ತಿಯು 3 ಪ್ರತ್ಯಯಗಳನ್ನು ಹೊಂದಿದೆ. ಎಸ್, ಗೆ, ಹೀಗೆ, ಕೆ ಸಪ್ತಮಿ ವಿಭಕ್ತಿ ಅಲ್ಲಿ ಅನ್ನುವಂಥದ್ದು ಮಾತ್ರ ಹೊಂದಿರುತ್ತೆ. ಸಂಬೋಧನ ಅನ್ನುವಂಥದ್ದು 3 ಪ್ರತ್ಯಯಗಳನ್ನು ಹೊಂದಿದೆ. ಹಾ, ಹೇ, ಹಿರ ಅನ್ನುವಂಥದ್ದು. ಸೊ ಅದಕ್ಕೆ ಎ ಮಾತ್ರ ಸರಿ ಅನ್ನುವಂಥದ್ದು ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 72 ಅನ್ನುವಂಥದ್ದು. 72ರಲ್ಲಿ ಹರಿಸಮಾಸ ದೋಷಕ್ಕೆ ಸಂಬಂಧಪಟ್ಟಾಗೆ ಸೊ ಆಪ್ಷನ್ 1 ಬಿರುದಾವಳಿಗಳಲ್ಲಿ ಕ್ರಿಯಾ ಸಮಾಸ, ಗಮಕ ಸಮಾಸಗಳಲ್ಲಿ ಅನ್ನುವಂಥದ್ದು ಅದಕ್ಕೆ ಉತ್ತರ ಆಗುತ್ತೆ. 72ನೇ ಪ್ರಶ್ನೆಗೆ ಮೊದಲನೇ ಆನ್ಸರ್ ಏನಿದೆ ಅದು ಉತ್ತರ ಆಗುತ್ತೆ ಅನ್ನುವಂಥದ್ದು. ಇನ್ನು 73ನೇ ಪ್ರಶ್ನೆ ಏನಪ್ಪ ಅಂತಂದರೆ 73ನೇ ಪ್ರಶ್ನೆಗೆ ಆಪ್ಷನ್ 4 ಅನ್ನುವಂಥದ್ದು ಉತ್ತರ ಆಗುತ್ತೆ. ಸೊ ಭೀಮನು ಅಂತಂದರೆ ಕರ್ತೃರ್ಥ, ಚೆಂಡನ್ನು ಕರ್ಮಾರ್ಥ, ತನ್ನ ಅಂತ ಕೇಳಿದಾಗ ಸಂಬಂಧಾರ್ಥ ಆ್ಯಂಡ್ ಬಾಗಿಲಿನಿಂದ ಅಂತ ಕೇಳಿದಾಗ ಸಾಧನಾರ್ಥ ಅನ್ನುವಂಥದ್ದಾಗುತ್ತೆ. ಸೊ ಮುಖಾಂತರ ಅದು ಉತ್ತರ ಆಗ್ತದೆ ಅಂತ ಹೇಳ್ತಕ್ಕಂಥದ್ದು 73. 74ನೇದಕ್ಕೆ ಸಜಿದಾನಂದ ಅನ್ನುವಂಥದ್ದು ಅಕ್ಷರ ದೋಷ ಇಲ್ಲದೆ ಇರತಕ್ಕಂಥ ಪದ. 74ನೇದಕ್ಕೆ ಆಪ್ಷನ್ 4 ಅನ್ನುವಂಥದ್ದು ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. 78ನೇದಕ್ಕೆ ಸಿ ಆ್ಯಂಡ್ ಡಿ ಅನ್ನುವಂಥದ್ದು. ಇನ್ನು 76ನೇ ಪ್ರಶ್ನೆಗೆ ನೋಡಿದಾಗ ಸ್ತ್ರೀ ಎಂಬ ಪದದಲ್ಲಿರುವ ವ್ಯಂಜನ ಸಂಖ್ಯೆ ಅಂತ ಕೇಳಿದಾಗ ಆಪ್ಷನ್ 3 ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ. ಅದೇ ರೀತಿ 76ನೇ ಪ್ರಶ್ನೆಗೆ ಏನಿದೆ ಸ್ತ್ರೀ ಎಂಬ ಶಬ್ದದಲ್ಲಿ ಇರ್ತಕ್ಕಂಥ ವ್ಯಂಜನ ಸಂಖ್ಯೆಗಳು ಅಂತ ಕೇಳಿದಾಗ ಅಲ್ಲಿ 3 ವ್ಯಂಜನ ಸಂಖ್ಯೆಗಳು ಸ ಬರುತ್ತೆ, ತ ಬರುತ್ತೆ, ರ ಅನ್ನುವಂಥ ಈ ಮುಖಾಂತರ ಆಪ್ಷನ್ 3 ಅನ್ನುವಂಥದ್ದು ಅದಕ್ಕೆ ಉತ್ತರ ಆಗುತ್ತೆ ಅನ್ನುವಂಥದ್ದಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ಯಾವುದಪ್ಪ ಅಂತಂದರೆ 77ನೇ ಪ್ರಶ್ನೆ. ಅನುಸ್ವಾರ ಮತ್ತು ವಿಸರ್ಗ ಎರಡನ್ನೂ ಒಳಗೊಂಡಿರುವಂತಹ ಪದಗಳಲ್ಲಿ ತಪ್ಪಾಗಿರ್ತಕ್ಕಂಥದ್ದು 3ನೇ ಆಪ್ಷನ್ ಅಂತಕ್ಕಂಥದ್ದು
ಅನ್ನುವಂಥದ್ದು. ತೇಜಂಪುಂಜ ಅಂತ ಏನು ಹೇಳಿದೆಯಾ ಅದು ಉತ್ತರ ಆಗ್ತದೆ ಅನ್ನುವಂಥದ್ದು. ಇನ್ನು 78ನೇ ಪ್ರಶ್ನೆ, ಮಗು ಹಾಲನ್ನು ಕುಡಿಯಿತು. ಈ ವಾಕ್ಯದಲ್ಲಿ ಗೆರೆ ಎಳೆದಿರ್ತಕ್ಕಂಥ ಪದದ ಧಾತುಗೆ ಸೇರಿದ ಆಖ್ಯಾತ ಪ್ರತ್ಯಯ ಯಾವುದಪ್ಪ ಅಂದರೆ ಇತು ಅನ್ನುವಂಥದ್ದಾಗುತ್ತೆ. ಇನ್ನು 79ನೇ ಪ್ರಶ್ನೆ, ಆದಿತ್ಯೋದಯಂ ಪದವನ್ನು ಬಿಡಿಸಿ ಬರೆದಾಗ ಆದಿತ್ಯ ಪ್ಲಸ್ ಉದಯಂ ಅನ್ನುವಂಥದ್ದಾಗುತ್ತೆ. ಸೊ ಈ ಮುಖಾಂತರ ಆದಿತ್ಯೋದಯಂ ಅನ್ನುವಂತಹ ಪದವನ್ನು ಬಿಡಿಸಿ ಬರೆದಾಗ ಆಪ್ಷನ್ 2 ಅನ್ನುವಂಥದ್ದು ಉತ್ತರ ಆಗುತ್ತೆ ಅನ್ನುವಂಥದ್ದು ನಾವು ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 80ನೇ ಪ್ರಶ್ನೆ ಯಾವುದಪ್ಪ ಅಂತಂದರೆ, ಸೊ 80ನೇ ಪ್ರಶ್ನೆಯಲ್ಲಿ ಜೋಡಿಗಳನ್ನು ಸರಿಯಾದ ಜೋಡಿಯ ಗುರುತಿಕೆಯನ್ನು ನೋಡಬೇಕಾಗುತ್ತೆ ಸ್ನೇಹಿತರೆ. ಈ ಮುಖಾಂತರ ಅಲ್ಲಿ ದ್ವಿರುಕ್ತಿಯನ್ನು ಕೊಡ್ತಾ ಇದ್ದಾರೆ. ಆ ದ್ವಿರುಕ್ತಿಗೆ ಸಂಬಂಧಪಟ್ಟಾಗೆ ಉತ್ತರಗಳನ್ನು ಗಮನಿಸಬೇಕಾಗುತ್ತೆ. ಪಳಪಳ ಅಂತಂದರೆ ಜುಳು, ಒಂದೊಂದು ಒಮ್ಮೊಮ್ಮೆ, ಡಣ ಸರಸರ, ಬೇಗ ಬೇಗ ಸುಯ್ಯನೆ ಅನ್ನುವಂಥದ್ದು ಆಪ್ಷನ್ಸನ್ನು ಕೊಡ್ತಾಯಿದ್ರೆ. ಈ ಮುಖಾಂತರ ಎ ಮತ್ತು ಸಿ ಅನ್ನುವಂಥದ್ದು ಸರಿಯಾದ ಉತ್ತರ ಅನ್ನುವಂಥದ್ದಾಗುತ್ತೆ. 81 ದೊಡ್ಡ ಹುಡುಗನು ಸಮಾಸ ವಿಗ್ರಹ ವಾಕ್ಯ, ದೊಡ್ಡವನು ಪ್ಲಸ್ ಹುಡುಗ, ದೊಡ್ಡ ಹುಡುಗ ಅನ್ನುವಂಥದ್ದಾಗುತ್ತೆ. ಇನ್ನು 82ನೇ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತಂದರೆ ಸಿ ಮಾತ್ರ ಅನ್ನುವಂಥದ್ದಾಗುತ್ತೆ. ಇನ್ನು 83ನೇ ಪ್ರಶ್ನೆಗೆ ಉತ್ತರ ಮಿಶ್ರ ವಾಕ್ಯ ಅಂತೇಳಿ ನಾವು ಗುರುತಿಸ್ಬೋದಾಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 84ನೇ ಪ್ರಶ್ನೆ ಬಗ್ಗೆ ನೋಡ್ತಾ ಹೋಗೋಣ. 84ನೇ ಪ್ರಶ್ನೆಗೆ ಆಪ್ಷನ್ 4 ಅನ್ನುವಂಥದ್ದು ಉತ್ತರ ಆಗುತ್ತೆ. ಸೊ ಕನ್ನಡ ಪದಗಳು ಅಜ್ಜ, ಹಕ್ಕಿ, ತಿಳಿ, ನಿದ್ದೆ ಅನ್ನುವಂಥದ್ದಾಗುತ್ತೆ. ಇನ್ನು 85ನೇ ಪ್ರಶ್ನೆ, ಕುಲಾಲ ಚಕ್ರ ಎಂಬ ಪದದ ಅರ್ಥ ಅಂತಂದರೆ ಮಡಿಕೆ ಮಾಡಲು ಕುಂಬಾರನು ಬಳಸುವಂತಹ ಸಾಧನಕ್ಕೆ ಕುಲಾಲ ಚಕ್ರ ಅಂತೇಳಿ ಕರೀತಾ ಇದ್ದಾರೆ. ಸೊ ಈ ಮುಖಾಂತರ 85ನೇದಕ್ಕೆ ಆಪ್ಷನ್ 1 ಅನ್ನುವಂಥದ್ದಾಗುತ್ತೆ. ಇನ್ನು 86ನೇ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದರೆ ಆಪ್ಷನ್ 3 ಆಗುತ್ತೆ. ಈ ಮುಖಾಂತರ ಜೋಗದ ಸಿರಿ ಬೆಳಕಿನಲ್ಲಿ ಅನ್ನುವಂಥದ್ದು KS ನಿಸಾರ್ ಅಹಮದ್, ಮೂಡಲ ಮನೆಯ ಮುತ್ತಿನ ನೀರಿನ ಅನ್ನುವಂಥದ್ದು ದ ರಾ ಬೇಂದ್ರೆ, ಆನಂದಮಯ ಈ ಜಗ ಹೃದಯ ಅನ್ನುವಂಥದ್ದು ಕುವೆಂಪು ಅವರು, ಅಚ್ಚೇವು ಕನ್ನಡದ ದೀಪ DS ಕರ್ಕಿ ಅವರು. ಇನ್ನು 87ನೇ ಪ್ರಶ್ನೆಗೆ ನೀಳ್ಗತೆ ಅನ್ನುವಂಥದ್ದು ಉತ್ತರ ಆಗುತ್ತೆ. 88ನೇ ಪ್ರಶ್ನೆಗೆ ಕನ್ನಡದ ಮೊಟ್ಟ ಮೊದಲ ಬುದ್ಧಾಂಡ ಷಟ್ಪದಿ ಯಾವುದಪ್ಪ ಅಂತಂದರೆ ಅದು ಸೋಮನಾಥ ಚರಿತೆ ಅನ್ನುವಂಥದ್ದಾಗುತ್ತೆ. 89ನೇ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತಂದರೆ 89ನೇ ಪ್ರಶ್ನೆಗೆ ಆಪ್ಷನ್ 3 ಅನ್ನುವಂಥದ್ದು 89ನೇ ಪ್ರಶ್ನೆಗೆ ಉತ್ತರ ಅನ್ನುವಂಥದ್ದಾಗುತ್ತೆ. ಇನ್ನು 90ನೇ ಪ್ರಶ್ನೆಗೆ ಉತ್ತರ ಯಾವುದಪ್ಪ ಅಂತಂದರೆ ಅದು ಕೂಡ ಒಂದೇ ಸಿ ಬರೀರಿ ಅನ್ನುವಂಥದ್ದು ಅರ್ಥಗಳನ್ನ ಜೋಡಿಸ್ಬೇಕಾಗುತ್ತೆ. ಅಲ್ಲಿ ಆಪ್ಷನ್ 4 ಅನ್ನುವಂಥದ್ದು 90ನೇ ಪ್ರಶ್ನೆಗೆ ಉತ್ತರ ಆಗುತ್ತೆ ಅನ್ನುವಂಥದ್ದು. ಸೊ ಈ ಮುಖಾಂತರ ಕಪೋತ ಅಂದರೆ ಪಾರಿವಾಳ, ಉಡಗಿಸು ಅಂತಂದರೆ ತಗ್ಗಿಸು, ಕಸಾಯಿ ಅಂತಂದರೆ ಕಟುಕ ಅನ್ನುವಂಥದ್ದಾಗುತ್ತೆ. ಈ ಮುಖಾಂತರ 90ನೇ ಪ್ರಶ್ನೆಗೆ ಆಪ್ಷನ್ 4. 91ನೇ ಪ್ರಶ್ನೆಗೆ ಸಂಧ್ಯಾ, ಸಂಜೆ ಅದು ಒಂದು ರೀತಿ ತತ್ಸಮ ತದ್ಭವ, ಮಿಕ್ಕಿರೋದೆಲ್ಲ ಆಪೋಸಿಟ್ ವರ್ಡ್ ಆಗುತ್ತೆ. ಸಂಧ್ಯಾ, ಸಂಜೆ ಅನ್ನುವಂಥದ್ದು ಅದು ತತ್ಸಮ ತದ್ಭವ ಆಗುತ್ತೆ. ಈ ಮುಖಾಂತರ ಅದು ವಿರುದ್ಧ ಪದವಲ್ಲ ಅನ್ನುವಂಥದ್ದನ್ನ ಗುರುತಿಸ್ಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ 92ನೇ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತಂದರೆ ಕಾವ್ಯ ಕಬ್ಬ, ಗೋಷ್ಠಿ ಗೊಟ್ಟಿ, ಛತ್ರಿಕಾ ಸತ್ತಿಗೆ, ತಟ ದಡ ಅನ್ನುವಂಥದ್ದು ಆಪ್ಷನ್ 2 ಅನ್ನುವಂಥದ್ದು ಉತ್ತರ ಆಗುತ್ತೆ ಅನ್ನುವಂಥದ್ದು. ಇನ್ನು ಮನೆಯ ತನಕ ಅನ್ನುವಂಥದ್ದು ಇದು ತದ್ದಿತಾಂತವೇ ಆಗ್ತದೆ. ಆಪ್ಷನ್ 93ನೇದಕ್ಕೆ 3ನೇದು ಆಪ್ಷನ್ ಆಗ್ತಕ್ಕಂಥದ್ದು ಉತ್ತರ. 94ನೇದಕ್ಕೆ ಕೃದಂತ ಭಾವನಾ ನಾಮಕ್ಕೆ ಉದಾಹರಣೆ ಯಾವುದಪ್ಪ ಅಂದರೆ ನೋಟ ಅನ್ನುವಂಥದ್ದು ಆಪ್ಷನ್ ಆಗುತ್ತೆ, ಆಪ್ಷನ್ 3 ಅನ್ನುವಂಥದ್ದು. ಇನ್ನು 95ನೇ ಪ್ರಶ್ನೆ ಏನಪ್ಪ ಅಂತಂದರೆ ವಾಕ್ಯವನ್ನು ಸರಿಯಾದ ಕ್ರಮದಲ್ಲಿ ಜೋಡಣೆ ಮಾಡ್ತಕ್ಕಂಥದ್ದು. ಈ ಮುಖಾಂತರ ಆಪ್ಷನ್ 2 BADC ಅನ್ನುವಂಥದ್ದು ನನಗೆ ಬಿಸಿ ರಕ್ತದ 100 ಯುವಕರನ್ನು ಕೊಡಿ, ನಾನು ನಿಮಗೆ ಸ್ವತಂತ್ರ ತಂದು ಕೊಡುತ್ತೇನೆ. ಆಪ್ಷನ್ 2 ಅನ್ನುವಂಥದ್ದು ತುಂಬ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಉತ್ತರ ಆಗುತ್ತೆ ಸ್ನೇಹಿತರೆ. ಅದೇ ರೀತಿ 96ನೇ ಪ್ರಶ್ನೆ, ಪಾಲಿಗೆ ಬಂದದ್ದು ಪಂಚಾಮೃತ ಈ ಒಂದು ವಾಕ್ಯದ ಸೂಚಿಸುವ ಭಾವ ಏನಪ್ಪ ಅಂದರೆ ದೊರೆತಿದ್ದರಲ್ಲಿಯೇ ಸಂತೃಪ್ತರಾಗಬೇಕು. ಅಂದರೆ 96ನೇ ಪ್ರಶ್ನೆಗೆ ಆಪ್ಷನ್ 3 ಅನ್ನುವಂಥದ್ದು ಉತ್ತರ ಆಗ್ತದೆ. ಇನ್ನು 97ನೇ ಪ್ರಶ್ನೆ, ನಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಈ ವಾಕ್ಯದಲ್ಲಿ ಅಡಿಗೆರೆ ಹೇಳಿದಿರ್ತಕ್ಕಂಥ ಪದದ ಮುಂದೆ ಲೇಖನ ಚಿಹ್ನೆ ಅಂತಂದರೆ ಆಪ್ಷನ್ 2 ಅರ್ಧ ವಿರಾಮ ಚಿಹ್ನೆ ಮತ್ತು ಪೂರ್ಣ ವಿರಾಮ ಚಿಹ್ನೆ ಅನ್ನುವಂಥದ್ದು. ಇನ್ನು 98ನೇ ಪ್ರಶ್ನೆಗೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಕನ್ನಡ ಸಂಖ್ಯೆಗಳಿಗೆ ಇಂಗ್ಲೀಷ್ ಅಂಕೆಗಳು ಯಾವುದಪ್ಪ ಅಂದರೆ 59867 ಸೊ ಆಪ್ಷನ್ 2 ಅನ್ನುವಂಥದ್ದು. ಇನ್ನು 99ನೇ ಪ್ರಶ್ನೆ ದ ಈ ಅಕ್ಷರಗಳಿಗೆ ಸಂಬಂಧಪಟ್ಟಾಗೆ ಇರ್ತಕ್ಕಂಥ ಆಪ್ಷನ್ ರ ಮತ್ತು ಲ ಮತ್ತು ಸ ಅನ್ನುವಂಥ ದಂತ್ಯಗಳು ಆಗ್ತಕ್ಕಂಥದ್ದು. ದಂತ ಅಂದರೆ ಹಲ್ಲಿನ ಸಹಾಯದಿಂದ ಉಚ್ಚರಿಸುವಂಥ ಅಕ್ಷರಗಳು ಅನ್ನುವಂಥದ್ದು. ಇನ್ನು ಕೊನೆಯ ಪ್ರಶ್ನೆ 100 ಪ್ರಶ್ನೆಗೆ ಸಂಬಂಧಪಟ್ಟ ಉತ್ತರ, ಸಂದರ್ಶನದಲ್ಲಿ ಅಧಿಕಾರಿಗಳು ನಿನಗೆ ಓದು ಬರೆಯುವುದಲ್ಲದೆ ಬೇರೆ ಯಾವ ಹಾಬಿ ಇದೆ ಪ್ರಶ್ನಾರ್ಥಕ ಎಂದಾಗ ಸೈಕಲ್ ಸವಾರಿ ಎಂದವಳು ಅಲ್ಲಿಂದ ಸೈಕಲನ್ನು ಹೇರಿ ಬಂದು ಸುತ್ತು ಬಂದಳು ಅನ್ನುವಂಥದ್ದು. ಈ ಮುಖಾಂತರ ಇಷ್ಟು ಉತ್ತರ ಆಗಿರುತ್ತೆ ಸ್ನೇಹಿತರೆ. ಯಾರಲ್ಲಿ ವಿಡಿಯೋ ನೋಡಿದವ್ರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.